ಹಾಯ್ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ಬಿಗ್ ಬಾಸ್ ಇಂದ ವಿನ್ ಆಗಿ ಹನುಮಂತ್ ಅವ್ರು ಆಚೆ ಬಂದ ಮೇಲೆ ಹನುಮಂತ್ ಅವ್ರ ಬಗ್ಗೆ ಬೇರೆ ಕಂಟೆಸ್ಟೆಂಟ್ಸ್ಗಳು ಇಂಟರ್ವ್ಯೂಗಳಲ್ಲಿ ಮಾತಾಡಬೇಕು ಅಂತಂದ್ರೆ ತುಂಬಾ ಭಯ ಪಡ್ತಿದ್ದಾರೆ. ಯಾಕೆ ಭಯ ಪಡ್ತಿದ್ದಾರೆ? ಮಾತಾಡಿದ್ರೆ ಏನೋ ಆಗ್ಬಿಡುತ್ತೇನೋ ಅನ್ನೋ ಭಯ, ಜನಗಳ ದೃಷ್ಟಿಯಲ್ಲಿ ಎಲ್ಲಿ ಕೆಟ್ಟರಾಗ್ಬಿಡ್ತೀವೋ ಅನ್ನೋ ಭಯ, ಅದನ್ನ ಒಳಗಡೆನೆ ಇಟ್ಕೊಂಡು ತುಂಬಾ ನಾಟಕೀಯವಾಗಿ ಮಾತಾಡ್ತಾ ಇದ್ದಾರೆ ಹನುಮಂತು ಬಗ್ಗೆ. ಹನುಮಂತು ಯಾವುದೇ ಕಾರಣಕ್ಕೂ ಎಲ್ಲೂ ನಾನು ಅಮಾಯಕ ಅಂತಾನೂ ಹೇಳ್ಕೊಳ್ಳಿಲ್ಲ, ಏನೂ ಇಲ್ಲ. ತನ್ನ ಆಟ ಆಡಿ ಪಾಡಿಗೋರ್ ಸೈಡಲ್ಲಿ ಇರ್ತಿದ್ರು. ಬೇರೆಯವರೆಲ್ಲ ತುಂಬಾ ಸ್ಟ್ರಾಟಜಿ ಮಾಡಕ್ ಹೋಗಿ ತುಂಬಾ ಏನೇನೋ ಮಾಡಕ್ ಹೋಗಿ ಸೋತ್ರು ಅಂತ ಹೇಳ್ಬೋದು. ಇದು ಪಕ್ಕಕ್ಕಿರ್ಲಿ. ಆದ್ರೆ ಯಾಕೆ ಕಂಟೆಸ್ಟೆಂಟ್ಸ್ಗಳು ಭಯ ಪಡ್ತಿದ್ದಾರೆ ಮಾತಾಡೋದಿಕ್ಕೆ ಅಂತ ಮಾತಾಡೋಣ. ಅದಕ್ಕೂ ಮೊದಲು ಯಾರ್ಯಾರು ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ, ಪ್ಲೀಸ್ ಎಲ್ಲ ಸಬ್ಸ್ಕ್ರೈಬ್ ಮಾಡಿ. ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ನಿಮ್ಮ ಒಪಿನಿಯನ್ನ ಹೇಳಿ. ಹಾಗೆ ಇನ್ಸ್ಟಾಗ್ರಾಮ್ನಲ್ಲಿ ಕೂಡ ಫಾಲೋ ಮಾಡ್ಬೋದು. ನಮಸ್ಕಾರ ದೇವರು ಅಂತ ಹೊಸ ಅಕೌಂಟ್ ಮಾಡಿದ್ದೀನಿ. ಯಾರ್ಯಾರು ಇಂಟ್ರೆಸ್ಟ್ ಇದ್ರೆ ಹೋಗಿ ಇನ್ಸ್ಟಾಗ್ರಾಮ್ನಲ್ಲಿ ಕೂಡ ಫಾಲೋ ಮಾಡ್ಬಿಡಿ. ಸ್ನೇಹಿತರೆ, ಬಿಗ್ ಬಾಸ್ ಅನ್ನೋ ಕಾರ್ಯಕ್ರಮ ಎಷ್ಟು ಪ್ರಸಿದ್ಧಿ ಅಂತಂದ್ರೆ ಅದೆಲ್ಲರಿಗೂ ಗೊತ್ತಿರೋ ವಿಚಾರನೆ. ಬಿಗ್ ಬಾಸ್ ಅಲ್ಲಿ ಒಂದ್ಸತಿ ಬಂದ ಮೇಲೆ ತುಂಬಾ ಫೇಮಸ್ ಆಗೋಗ್ಬಿಡ್ತಾರೆ. ಎಷ್ಟೇ ಸಿನಿಮಾ ಮಾಡಿರ್ಲಿ, ಎಷ್ಟೇ ಏನೇ ಕೆಲಸಗಳನ್ನ ಮಾಡಿರ್ಲಿ, ಮುಂಚೆ ಬಿಗ್ ಬಾಸ್ಗೆ ಬಂದ ಮೇಲೆ ಫುಲ್ ಫೇಮಸ್ ಆಗ್ಬಿಡ್ತಾರೆ. ಈಗ ಹನುಮಂತ ಅವರು ಎಷ್ಟೇ ರಿಯಾಲಿಟಿ ಶೋಗಳನ್ನ ಮಾಡಿರ್ಲಿ, ಏನೇ ಮಾಡಿರ್ಲಿ, ಈಗ ಬಿಗ್ ಬಾಸ್ ಇಂದ ಚಿರಪರಿಚಿತ ಆಗೋಗ್ಬಿಟ್ರೆ ಎಲ್ಲರಿಗೂ. ಹಾಗೆ ಬೇರೆ ಕಂಟೆಸ್ಟೆಂಟ್ಸ್ಗಳು ಅದೇ ರೀತಿ ಪರಿಚಯ ಆಗಿದ್ದಾರೆ ಜನಕ್ಕೆ. ಆದ್ರೆ ಹನುಮಂತು ಬಗ್ಗೆ ಬೇರೆ ಕಂಟೆಸ್ಟೆಂಟ್ಸ್ಗಳು ಮಾತಾಡೋದಕ್ಕೆ ಹೆದರುತ್ತಾರೆ. ಯಾಕೆ ಹೆದರುತ್ತಾರೆ? ಬೇರೆ ಕಂಟೆಸ್ಟೆಂಟ್ಸ್ಗಳ ಬಗ್ಗೆ ಈಸಿಯಾಗಿ ಮಾತಾಡ್ಬಿಡ್ತಾರೆ. ಅವರ ಒಪಿನಿಯನ್ ಹೇಳ್ತಾರೆ, ಒಳ್ಳೆಯವರು ಕೆಟ್ಟವರು, ಇವರು ಮಾಡಿದ ಕೆಲಸ ಸರಿ ಇತ್ತು, ಸರಿ ಇರ್ಲಿಲ್ಲ, ಇದ್ರ ಬಗ್ಗೆ ಎಲ್ಲ ಮಾತಾಡ್ತಾರೆ. ಹನುಮಂತು ಬಗ್ಗೆ ಯಾಕೆ ಮಾತಾಡ್ತಾ ಇಲ್ಲ ಅಂತಂದ್ರೆ, ಹನುಮಂತು ಬಿಗ್ ಬಾಸ್ ಇಂದ ಆಚೆ ಬಂದ್ರು, ಎಲ್ಲ ಓಕೆ, ಅವರ ಆಟ ಚೆನ್ನಾಗಿತ್ತು, ಯಾರ ಬಗ್ಗೆನೂ ಏನು ಕೆಟ್ಟದೇನು ಮಾಡ್ಲಿಲ್ಲ, ಯಾರ ಬಗ್ಗೆನೂ ಕೆಟ್ಟದ ಮಾತಾಡ್ಲಿಲ್ಲ, ಇಲ್ಲ ಯಾರ ದುರಂಕಾರ ಮಾಡ್ಲಿಲ್ಲ, ಏನು ಮಾಡ್ಲಿಲ್ಲ, ಅವ್ರ ಆಟ ಅವ್ರು ಆಡೋದ್ರು. ಆದ್ರೆ ಬಿಗ್ ಬಾಸ್ ಒಳಗಡೆ ಹೊರಗಡೆ ಏನ್ ನಡೀತು ಅಂತಂದ್ರೆ, ಬಿಗ್ ಬಾಸ್ ಒಳಗಡೆ ಇದ್ದಾಗಲೂ ಹನುಮಂತನ ಏನೋ ವಿರೋಧ ಮಾಡಿದ್ರೆ, ಅವನು ಹಳ್ಳಿಯಿಂದ ಬಂದಿರೋನು, ಜನಗಳ ಸಿಂಪತಿ ಸಿಗುತ್ತೆ, ಬಡವ ಅನ್ನೋ ಸಿಂಪತಿ ಸಿಗುತ್ತೆ, ಇದೆಲ್ಲ ಇರುತ್ತೆ ಅನ್ನೋದಕ್ಕೋಸ್ಕರ ಹನುಮಂತು ವಿಚಾರಕ್ಕೆ ಯಾರು ಹೋಗ್ಲಿಲ್ಲ ಅನ್ನೋ ತರ ಮಾತುಗಳು ಬರ್ತಾ ಇದಾವೆ. ಅದಾಯ್ತಾ? ಇದಾದ್ಮೇಲೆ ಹನುಮಂತು ಹೊರಗಡೆ ಬಂದ್ಮೇಲೂ ಅಷ್ಟೇ ಹನುಮಂತು ಬಗ್ಗೆ ಮಾತಾಡಕ್ಕೆ ಸ್ಟಾರ್ಟಿಂಗ್ ಅಲ್ಲಿ ಟ್ರೈ ಮಾಡಿದ್ರು. ರಜತ್ ಅವರು ಹನುಮಂತು ಮುಂದೆ ಮಹಾತ್ಮ ಗಾಂಧಿನ ಕರ್ಕೊಂಡ್ಬಂದು ಎಲೆಕ್ಷನ್ ನಿಲ್ಸಿದ್ರು, ಹನುಮಂತನೇ ಗೆಲ್ತಾನೆ ಅಂತಂದ್ರು. ಹಂಸ ಅವರು ಅವರ ಜಾತಿ ಅದು ಇದು ಏನೇನೋ ಮಾತಾಡಿದ್ರು. ಈ ಜಾತಿ ವಿಚಾರದಲ್ಲಿ ಹಂಸ ಅವ್ರು ಹೇಳಿದ್ದು ತಪ್ಪಲ್ಲ ಅಂತ ನನಗೆ ಇವಾಗ ಅನ್ನಿಸ್ತು. ಹನುಮಂತ ಅವ್ರು ಆಚೆ ಬಂದ್ಮೇಲೆ ಯಾವುದೇ ಕಲಾವಿದ ಆಗ್ಲಿ ಅಥವಾ ಯಾವುದೇ ಜನಪ್ರಿಯವಾದಂಥವ್ರು ಯಾರೇ ಆಗಿರ್ಲಿ, ಎಲ್ಲರೂ ಇಷ್ಟಪಟ್ಟಿರ್ತಾರೆ. ಎಲ್ಲ ಜಾತಿ, ಎಲ್ಲ ಧರ್ಮ, ಎಲ್ಲ ಮೀರಿ ಎಲ್ಲರೂ ಇಷ್ಟಪಟ್ಟಿರ್ತಾರೆ. ಎಲ್ಲರೂ ಓಟ್ ಹಾಕಿರ್ತಾರೆ, ಏನೇನೋ ಮಾಡಿರ್ತಾರೆ. ಈಗ ಹನುಮಂತ ಅವ್ರು ಆಚೆ ಬಂದ ತಕ್ಷಣ ಅವ್ರು ಮಾಡಿದ ಫಸ್ಟ್ನೇ ಕೆಲಸ ಏನು? ಜೈ ಭೀಮ್ ಅನ್ನುವಂತ ಶಾಲ್ ಹಾಕಬಿಟ್ಟು ಹೋಗಿ ಅಂಬೇಡ್ಕರ್ ಅವರಿಗೆ ಹಾರ ಹಾಕೋದು ಎಲ್ಲ ಮಾಡಿದ್ದಾರೆ. ಈಗ ಹೊರಗಡೆ ಏನಾಗಿದೆ, ಜೈ ಭೀಮ್ ಅನ್ನೋರ್ದು ಸಪರೇಟ್ ಒಂದು ವರ್ಗ, ಜೈ ಒಕ್ಕಲಿಗ ಅನ್ನೋರ್ದು ಒಂದು ವರ್ಗ, ಜೈ ಮುಸ್ಲಿಂ ಅನ್ನೋರ್ದು ಒಂದು ವರ್ಗ, ಜೈ ಶ್ರೀರಾಮ್ ಅನ್ನೋರ್ದು ಒಂದು ವರ್ಗ, ಈ ರೀತಿ ಆಗಿರೋದ್ರಿಂದ ಹನುಮಂತ ಅವರು ಒಂದು ಕ್ಯಾಟಗರಿಗೆ ಸೀಮಿತ ಆಗ್ತಿದ್ದಾರೆ. ಎಲ್ಲಾ ಕ್ಯಾಟಗರಿ ಹನುಮಂತ ಅವ್ರು ಇದನ್ನ ಯೋಚನೆ ಮಾಡ್ತಾರೋ ಮಾಡ್ದಲ್ಲೇ ಮಾಡ್ತಾರೋ ಅದು ಸೆಕೆಂಡ್ರಿ. ಆದ್ರೆ ಪ್ರತಿ ಒಬ್ರು ಇಷ್ಟಪಟ್ಟ ಮೇಲೆ ಏನೋ ಒಂದು ಅವ್ರಿಗೆ ತಪ್ಪೇನಿಲ್ಲ. ಈಗ ನನಗೆ ಇಷ್ಟ ಆದ್ರೆ ನಾನು ಜೈ ಶ್ರೀರಾಮ್ ಅಂತೀನಿ, ಅವ್ರಿಗೆ ಇಷ್ಟ ಆದ್ರೆ ಅವ್ರು ಜೈ ಭೀಮ್ ಅಂತಾರೆ, ಅದ್ರಲ್ಲಿ ಏನ್ ತಪ್ಪೇನಿಲ್ಲ, ಅವ್ರವ್ರ ಇಷ್ಟ. ಆದ್ರೆ ಕಲಾವಿದ ಆದವನಿಗೆ ಯಾವುದೇ ಒಂದು ಜಾತಿ, ಯಾವುದೇ ಒಂದು ಧರ್ಮ ಒಂದ್ ಮಾತ್ರ ಇಷ್ಟ ಅಂತ ಆಗ್ಬಾರ್ದು. ಹೊರಗಡೆ ಬಂದ ತಕ್ಷಣ ಅವ್ರು ಮಾಡಿದ್ದು ಅದೇ ಕೆಲಸ, ಹಂಸ ಅವ್ರು ಮಾತಾಡಿದ್ದು ಅದೇ ಕೆಲಸ. ರಿಸರ್ವೇಶನ್ ಇರಬಾರ್ದು ಅಂತ ಹೇಳಿದ್ರು, ರಿಸರ್ವೇಶನ್ ಇರಬಾರ್ದು. ಆ ವಿಷಯಕ್ಕೆ ಅವ್ರ ಆ ಜಾತಿ, ಆ ಧರ್ಮ ಅನ್ನೋದಕ್ಕೋಸ್ಕರ ಅವ್ರ ಮೇಲೆ ಸಿಂಪತಿ ಬರಬಾರ್ದು, ಅದನ್ನು ಹೇಳಿದ್ರು, ತಪ್ಪೇನಿಲ್ಲ. ಅದಕ್ಕೆ ಈ ಹೊರಗಡೆ ಬಂದಿರೋ ಕಂಟೆಸ್ಟೆಂಟ್ಸ್ಗಳು ಹನುಮಂತ ಅವ್ರ ಬಗ್ಗೆ ಮಾತಾಡ್ಬೇಕಾದ್ರೆ ಅವರು ಕಾನ್ಶಿಯಸ್ ಆಗ್ಬಿಡ್ತಾರೆ. ಮಾತಾಡೋಕ್ಕೂ ಮುಂಚೆ ಇವರು ಈ ಜಾತಿ, ಈ ಧರ್ಮ, ಇವ್ರ ಬಗ್ಗೆ ಮಾತಾಡಿದ್ರೆ ಆ ಜಾತಿ, ಆ ಧರ್ಮದವರು ಮೇಲೆ ಹೇಳ್ತಾರೆ, ಕಮೆಂಟ್ಸ್ ಅಲ್ಲಿ ಬಂದು ಬೈತಾರೆ. ಅವರಿಗೆ ಏನೋ ಭಯ. ಅವ್ರು ಕಲಾವಿದರಾಗಿರೋದ್ರಿಂದ ಅವರಿಗೆ ಬರೋ ಚಾನ್ಸ್ಗಳಾಗಿರ್ಬೋದು, ಏನೇ ಇರ್ಬೋದು, ಅದು ತಪ್ಪೋಗುತ್ತೆ, ಜನಗಳ ಪ್ರೀತಿ ತಪ್ಪೋಗುತ್ತೆ. ಈ ರೀತಿ ತುಂಬಾ ಕನ್ಫ್ಯೂಷನ್ ಅಲ್ಲಿ ಇರೋದ್ರಿಂದ ಮಾತಾಡೋದಕ್ಕೆ ಹಿಂದೆ ಮುಂದೆ ನೋಡ್ತಾ ಇದಾರೆ. ನೀವು ಯಾವುದೇ ಅವರ ಇಂಟರ್ವ್ಯೂಗಳನ್ನ ನೋಡಿ, ಆ ಇಂಟರ್ವ್ಯೂಗಳಲ್ಲಿ ಮಾತಾಡ್ಬೇಕು ಅಂದ್ರೆ ಯೋಚನೆ ಮಾಡ್ತಾರೆ. ಹನುಮಂತು ಬಗ್ಗೆ ನಾನಂತೂ ಮಾತಾಡಲ್ಲಪ್ಪ. ಸ್ಟಾರ್ಟಿಂಗ್ ಅಲ್ಲಿ ಗಾಂಧೀಜಿನ ನಿಲ್ಸಿದ್ರು, ಹನುಮಂತು ಗೆಲ್ತಾನೆ ಅಂತ ಹೇಳ್ದಂತ ರಜತ್ ಅವ್ರು ಕೂಡ ಅವನೆಲ್ಲೂ ಸಿಂಪತಿ ಯೂಸ್ ಮಾಡ್ಲಿಲ್ಲ, ಅವನ್ ಏನು ಹೇಳಲಿಲ್ಲ, ಅವನ ಪಾಡಿಗೆ ಅವನ್ ಆಡ್ದ ಅಂತ ಈ ರೀತಿ ಮಾತನ್ನ ಚೇಂಜ್ ಮಾಡಿದ್ರು. ಯಾಕೆ ಚೇಂಜ್ ಮಾಡಿದ್ರು ಅಂತಂದ್ರೆ ಆ ರೀತಿ ಪರಿಸ್ಥಿತಿ ಇದೆ, ಆ ರೀತಿ ಪರಿಸ್ಥಿತಿನ ಹುಟ್ಟಾಕಿದ್ದಾರೆ. ಹನುಮಂತವ್ರು ಹುಟ್ಟಾಕಿಲ್ಲ. ಹನುಮಂತವ್ರು ಸುತ್ತಮುತ್ತ ಇರೋರು, ಹನುಮಂತವ್ರ ಜಾತಿ ಹೆಸರು ಹೇಳ್ಕೊಂಡು ಅವ್ರನ್ನ ಇಷ್ಟಪಡ್ತಿರೋರು, ಈ ರೀತಿ ಮಾಡೋದು ದೊಡ್ಡ ತಪ್ಪು ಅಂತ ಹೇಳಕ್ ಹೋಗಲ್ಲ.
ಆದರೆ ಒಂದು ವರ್ಗಕ್ಕೆ ಸೀಮಿತ ಮಾಡಕ್ ಹೋಗ್ಬಾರ್ದು ಕಲಾವಿದ್ರನ್ನ ಯಾವತ್ತು. ಹನುಮಂತು ಹಾಡನ್ನ ಹಿಂದೂನು ಇಷ್ಟಪಟ್ಟಿದ್ದಾನೆ, ಮುಸ್ಲಿಮ್ ಇಷ್ಟಪಟ್ಟಿದ್ದಾನೆ, ಕ್ರಿಶ್ಚಿಯನ್ ಇಷ್ಟಪಟ್ಟಿದ್ದಾನೆ, ಜೈ ಭೀಮ್ ಅಂತ ಹೇಳೋರು ಇಷ್ಟಪಟ್ಟಿದ್ದಾರೆ, ಜೈ ಶ್ರೀರಾಮ್ ಅಂತ ಹೇಳೋರು ಇಷ್ಟಪಟ್ಟಿದ್ದಾರೆ, ಎಲ್ಲರೂ ಇಷ್ಟಪಟ್ಟಿದ್ದಾರೆ. ಅದರಿಂದ ಯಾರೋ ಅವರ ಒಪಿನಿಯನ್ನ ಕರೆಕ್ಟಾಗಿ ಹೇಳ್ಬೋದು. ಹೇಳಕ್ಕೆ ಏನಕ್ಕೆ ಭಯ ಪಡಕ್ ಹೋಗ್ಬೇಕು, ಯಾರ ಬಗ್ಗೆ ಏನಕ್ಕೆ ಭಯ ಪಡ್ಬೇಕು? ಇದ್ದಿದ್ದನ್ನ ಇದ್ದಂಗೆ ಹೇಳಿದ್ರೆ ಮುಗ್ದೇ ಹೋಯ್ತಪ್ಪ. ಆದ್ರೆ ಯಾಕೆ ಅದನ್ನ ಮರೆಮಾಚಿ ಅದನ್ನ ಹನುಮಂತು ಬಗ್ಗೆ ಒಳ್ಳೇದ್ ಮಾತ್ರ ಮಾತಾಡ್ಬೇಕು, ಕೆಟ್ಟದ್ ಮಾತಾಡಬಾರ್ದು, ಅವರಲ್ಲಿರೋ ಕೆಟ್ಟದನ್ನ ಮಾತಾಡಬಾರ್ದು ಅಂತಂದ್ರೆ ತಪ್ಪು. ಆದ್ರೆ ರಿಯಾಲಿಟಿ ಏನಪ್ಪಾ ಅಂತಂದ್ರೆ ಹನುಮಂತು ವಿಚಾರದಲ್ಲಿ ಕೆಟ್ಟದ್ ಮಾತಾಡಕ್ಕೆ ಏನೂ ಇಲ್ಲ. ಹನುಮಂತು ಅವನು ಯಾವ ರೀತಿ ಇದ್ರೆ ಅವನಿಗೆ ಒಳ್ಳೇದು, ಹನುಮಂತು ಯಾವ ರೀತಿ ಇದ್ರೆ ಅವನ್ನ ರಿಯಾಲಿಟಿ ಶೋಗ್ ಆಗಿರ್ಬೋದು ಏನಕ್ಕಾರ ಕರೀತಾರೆ, ಅದು ಹನುಮಂತಗೂ ಗೊತ್ತು. ಅದನ್ನ ಬಾಯ್ಬಿಟ್ಟು ಹೇಳ್ತಾನೆ, ಏನೋ ಹೇಳಕ್ಕೆ ನನ್ ಕರ್ಸಿರೋದು ಅಂದ್ಬಿಡ್ತಾರೆ. ಅದರಿಂದ ಏನು ವ್ಯತ್ಯಾಸ ಏನಿಲ್ಲ. ಆದ್ರೆ ಮಾತಾಡೋದಕ್ಕೆ ಎದುರುತ್ತಿದ್ದಾರೆ. ಬೇರೆಯವರು ಹನುಮಂತು ಬಗ್ಗೆ ಮಾತಾಡಕ್ಕೆ ಕಷ್ಟಪಡ್ಬೇಕು, ಎದರ್ಬೇಕು ಅನ್ನೋ ಪರಿಸ್ಥಿತಿನ ಹುಟ್ಟಾಕಿದ್ದಾರೆ. ಇದ್ರ ಬಗ್ಗೆ ನಿಮ್ಮ ಒಪಿನಿಯನ್ ಏನು ಅಂತ ಕಮೆಂಟ್ ಮಾಡಿ ಹೇಳಿ. ಯಾರ್ಯಾರು ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಪ್ಲೀಸ್ ಎಲ್ಲ ಸಬ್ಸ್ಕ್ರೈಬ್ ಮಾಡಿ. ಮುಂದೆ ಇನ್ನೊಂದು ಸ್ವಲ್ಪ ಚೆನ್ನಾಗಿ ವಿಡಿಯೋಗಳು ಬರ್ತವೆ. ಥ್ಯಾಂಕ್ ಯು ಸೋ ಮಚ್. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಸೋ ಮಚ್. ಬಾಯ್.